ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀವಿ. ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಸ್ನೇಹಿತರೆ. ಒಂದಿಷ್ಟು ನಿಮಿಷ ನೀವು ಒಂದು 2 ರಿಂದ 3 ನಿಮಿಷ ನೋಡಿದ್ರೆ ನಮ್ಮ ಕತೆ ಇಷ್ಟ ಆಗುತ್ತೋ ಇಲ್ವೋ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದರೆ ಅದು ಒಂದಿಷ್ಟು ಇಲ್ಲಿ ಒಂದು 45 ಸೆಕೆಂಡು ನೀವು ನೋಡೋದಿಲ್ಲ. 45 ಸೆಕೆಂಡ್ ನೋಡೋದ್ರಲ್ಲಿ ನಿಮಗೆ ಈ ವಿಡಿಯೋದ ಕತೆನೂ ಇಷ್ಟು ಗೊತ್ತಾಗೋದಿಲ್ಲ, ಈ ಕತೆಯ ಸಾರಾಂಶ ಏನು ಇಂಟ್ರೆಸ್ಟಿಂಗ್ ಆಗಿದೆಯಾ ಅಂತಲೂ ಗೊತ್ತಾಗಲ್ಲ ಸ್ನೇಹಿತರೆ. ಏನೇ ಹೇಳೆ ಸರ್ಸಿ, ಅಲ್ಲ ಸರ್ಸಿ, ಈ ವಿಮಲಿ ಬೆಳ್ಳಿ ಜಗಳದಾಗೆ ನಮ್ಮ ಬೆಸ್ಟ್ ಫ್ರೆಂಡ್ ಗಿರ್ಜಾಕನ ಸ್ನೇಹನೇ ಕಳೆದೋದಂಗೆ ಆಗೋಯ್ತು. ಅಲ್ಲ ಇವ್ರಿಗೆ ಯಾಕೆ ಬೇಕಿತ್ತು ಅಂತೀನಿ ನಾನು. ಅಲ್ಲ ಅವತ್ತು ಪಾಪ ಅಷ್ಟೊಂದು ಮಾತಾಡದೆ, ಆಕೆಗೆ ಸೊಸೆ ಮೇಲೆ ಭಾಳ ಪ್ರೀತಿ ಇತ್ತು. ಏನೋ ಅತ್ತೆ ಸೊಸೆ ಚಂದಂಗೆ ಇದ್ದರು. ಈಗಿನ ಕಾಲದಾಗ ಅತ್ತೆ ಸೊಸೆ ಒಬ್ರ ಮುಖ ನೋಡಿದ್ರೆ ಒಬ್ರಿಗಾಗಲ್ಲ ಅಂಥದ್ರಾಗೆ ಆದರ್ಶ ಅತ್ತೆ ಸೊಸೆ ಅನ್ನಂಗೆ ಎಷ್ಟು ಚೆನ್ನಾಗಿದ್ರು. ಇವರಿಬ್ರಿಗೆ ಯಾಕೆ ಬೇಕಿತ್ತು ಅಲ್ವೇ ಸರ್ಸಿ? ಬಾಯಿ ಮುಚ್ಕೊಂಡು ಇರೋತಾನೆ. ಅವತ್ತು ಮಗ ಹೇಳಿದ್ ಕೇಳ್ಕೊಂಡು ಬಿದ್ದಿರು, ಸೊಸಿನ ಅಪ್ಪನ ಮನೆ ತಾವ ಓಡಿಸಿ ಹೋಗಿ ಅಂತಲ್ಲ ಇವ್ರು ಎಂದ್ರಲ್ಲ. ನೋಡು ಈಗ ಹೆಂಗಾಯ್ತಂತ. ಗಿರ್ಜಕ್ಕ ಕಂಡ್ರು ಕಾಣ್ದಂಗೆ ಓಡ್ತಾವಳೆ, ನಮ್ಮನ್ನು ಮಾತಾಡ್ಸಲ್ಲ, ಮುಖ ತಿರುಗಿ ನೋಡೋದು ಇಲ್ಲ. ಅಲ್ಲ ಏನೋ ಆಗೊಮ್ಮೆ ಈಗೊಮ್ಮೆ ಕಷ್ಟ ಸುಖ ಗಿರ್ಜಕ್ಕಂತ ತಾವ ಹೋಗಿ ಹೇಳ್ಕೊಬೋದಿತ್ತು. ಇವ್ರು ಮಾಡಿರೋ ಎಡವಟ್ಟಿಗೆ ನಮ್ಮನ್ನು ಮುಖ ಎತ್ತಿಸ್ ಕೂಡ ನೋಡಲ್ಲ ಅನ್ನಂಗೆ ಆಗಿದೆ. ಚೆನ್ನಾಗಿದೆ ಕೆಂಪವ್ವ. ಅಲ್ಲ ಕೆಂಪವ್ವ, ನೀವಿಬ್ರು ಇದ್ರಿ ತಾನೆ ಅವತ್ತು? ನೀವೇನು ಮಾತಾಡಿಲ್ವೇ? ನಾವಿಬ್ಬರೇ ಮಾತಾಡಿರಿ ಅನ್ನೋ ಥರ ಮಾತಾಡ್ತಿದಾರಲ್ಲ. ಗಿರ್ಜಾಕ್ನಾಗ ಹಿಂಗೆ ಹೇಳ್ಬೇಕು ನಾವು. ಗಿರ್ಜಾಕನ ಮಗ ಏನೋ 50 ರೂಪಾಯಿ ಕೊಡ್ತಾನೇನೋ ಒಂದು ತಾಸಿಗೆ ಬಾಯಿ ಬಿಟ್ಕೊಂಡ್ಬಿಟ್ಟು ಅವ್ನು ಹೇಳಿರೋ ಮಾತನ್ನು ಕೇಳ್ಬಿಟ್ಟು ನೀವುಗಳು ತಲೆ ಅಲ್ಲಾಡಿಸ್ಕೊಂಡು ನಮ್ಮ ಹಿಂದ್ಗಡೆ ಬಂದಿರೋರು ನೀವು ಹೌದು ತಾನೆ. ನಮ್ಮನ್ನು ಮುಂದೆ ಮಾಡಿಬಿಟ್ಟು ಹಿಂಗೆ ಹೇಳ್ತೀರ. ಅಯ್ಯ ನಿಮ್ಮ ಇವಾಗ ಎಲ್ಲ ನಮ್ಮದೇ ತಪ್ಪು ಅಂತೀರಲ್ಲ. ಅವತ್ತು ನೀವು ಇದ್ರಿ ತಾನೆ. ಹಿಂಗೆ ಹೇಳ್ಬಿಟ್ರೆ ಚೆನ್ನಾಗಿದೆ ಕೆಂಪವ್ವ. ಎಲ್ಲರೂ ಸೇರ್ತಾನೆ ತಪ್ಪು ಮಾಡಿರೋದು ಅವತ್ತು. ಅಲ್ಲ ಮಗನ ಅವತ್ತು ನಿಮ್ಮ ತಾವ ಹೇಳಕ್ಕೆ ಬಂದಿರುವಾಗಲೇ ಮಗನಿಗೆ ಉಗಿದು ಉಪ್ಪಿನಕಾಯಿ ಹಾಕೋದು ಬಿಟ್ಬಿಟ್ಟು ಆಯ್ತಪ್ಪ ಗಿರ್ಜಕ್ಕಂತಾವ ನಾವು ಮಾತಾಡ್ತೀವಿ, ಏನು ಚಿಂತೆ ಮಾಡಬೇಡ ಅಂತ ನೀನು ಹೇಳ್ಕಳಿಸ್ದೆ ತಾನೆ. ಈಗ ಗಿರ್ಜಕ್ಕ ಮಾತಾಡಲ್ಲ ಅಂದ್ಬಿಟ್ಟು ನಮ್ಮದೇ ಎಲ್ಲ ತಪ್ಪು ಅಂತ ನಮ್ಮ ತಲೆ ಮೇಲೆ ಹಾಕಕ್ಕೆ ಶುರು ಮಾಡಿ ಕೆಂಪವ್ವ. ಅಲ್ಲ ಅವನೇನು ದುಡ್ಡು ಕೊಟ್ಟಿಲ್ಲ ಅಂದ್ಬಿಟ್ಟು ಈಗ ಅತ್ತೆ ಅವನ ಅಮ್ಮಂತವ ರಾಜಿ ಮಾಡ್ಕೊಳಕ್ಕೆ ಹೋಯ್ತಿದ್ದೀಯ. ಅಲ್ಲ ಅವಾಗ ತಪ್ಪು ಮಾಡಿರೋ ನಾವು 4 ಜನ ಹೋಗೋದೇ ಇಲ್ಲ. ಅವ್ನು ದುಡ್ಡು ಕೊಟ್ಟರೆ 4 ಜನನೂ ಪಾಲು ಹಂಚ್ಕೊತಾ ಇದ್ವಾ ಇಲ್ವೋ? ಅವ್ನು ದುಡ್ಡು ಕೊಟ್ಟಿಲ್ಲ ಮೋಸ ಮಾಡ್ದ ಅಂದ್ಬಿಟ್ಟು 6 ಕೊಟ್ರೆ ಅತ್ತಿ ಕಡಿ, 3 ಕೊಟ್ರೆ ಸೊಸಿ ಕಡಿ ಅನ್ನೋ ಥರ ಮಾತಾಡ್ತೀಯಲ್ಲ ನೀನು. ಏನು ಕೆಂಪವ್ವ, 2 ತಲೆ ನಾಗರ ಹಾವ ಹೆಂಗೆ? ಅಯ್ಯ ಎಲ್ಲಿಗಿಲ್ಲದ ನ್ಯಾಲಿಗೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಾಗೆ ಅಲ್ಲಾಡಿಸ್ಬಾರ್ದು. ನಿಯತ್ತಾಗಿರ್ಬೇಕು ಮಾತನಾಗಾದ್ರೂ. ಏನಿದು? ಅಲ್ಲ ಕೆಂಪವ್ವ, ನಿನ್ಗೇನು ಬುದ್ಧಿಗಿದ್ದಿ ಇಲ್ವೇ? ಇವಾಗ ಎಲ್ಲರೂ ನಾವೇ ತಪ್ಪು ಮಾಡಿದೀವಿ ಅಂತಾರಲ್ಲ, ಹೇಗೆ ನೀವು ಮಾಡಿಲ್ವೇ ತಪ್ಪನ? ಎಲ್ಲರೂ ಒಟ್ಟಿಗೆ ಸೇರಿಬಿಟ್ಟು ತಾನೇ ಗಿರ್ಜಾಕಂತಾವ ಮೀಟಿಂಗ್ ಮಾಡೋಣ ಅಂತ ಹೋಗಿರೋದು, ಏನೋ ಅದು ಬುದ್ಧಿ ಹೇಳೋಣ ಅಂತ ಹೋಗಿರೋದು. ಇವಾಗ ನಾನು ಬೆಳ್ಳಿ ತಪ್ಪು ಮಾಡೀವಿ ಅಂತ ಹೇಳ್ತೀರಾ? ಏನೋ ನಮ್ಮ ಬಾಯಿ ಸ್ವಲ್ಪ ಮುಂದೈತಿ, ನಾವು ಮುಂದೆ ಮಾತಾಡೀವಿ. ಹಿಂದಿನಾಗ ಚುಚ್ಕೊಟ್ಟಾರ ನೀವಲ್ವೇ? ಎಲ್ಲ ನಿಮ್ಮ ನಮ್ಮದೇ ತಪ್ಪಂತೀರೆ. ಚೆನ್ನಾಗಿದೆ ಕೆಂಪವ್ವ. ಇವಾಗ ಎಲ್ಲರೂ ರಾಜ್ಯ ಸಂಧಾನ ಮಾಡಬೇಕು ಗಿರ್ಜಾಕಂತಾವ ಅಂದರೆ ನೀನು ಮುಂದೆ ನಾನು ಮುಂದೆ ಅಂತೀರ ನೀವಿಬ್ರು. ಅಲ್ಲ ಎಷ್ಟು ಚೆನ್ನಾಗಿದ್ದೀರ, ಎಲ್ಲರೂ ಸೇರ್ಕೊಂಡ್ಬಿಟ್ಟು ನಮ್ಮಿಬ್ರದ್ದು ತಪ್ಪಂತೀರಲ್ಲ. ನಮ್ದು ಏನೋ ಬಾಯಿ ಮಾತು ಜೋರು ಐತೆ ಅಂದ್ಬಿಟ್ಟು ಹೆಂಗೆ ಬೇಕೋ ಹಂಗೆ ಹೇಳ್ಬಿಟ್ರೆ ನಾವೇನು ಸುಮ್ಮನೆ ಇರ್ತೀವಿ ಅಂದ್ಕೊಂಡಿರಿ? ಹಂಗೆಲ್ಲ ಸುಮ್ಮನಿರೋ ಮಂದಿ ನಾವಲ್ಲ. ಅಯ್ಯ ಎಲ್ಲ ತಪ್ಪು ಮಾಡೀವಿ, ಒಟ್ಟಿಗೆ ಹೋಗ್ಬಿಟ್ಟು ಗಿರ್ಜಾಕನ ತಾವ ಕ್ಷಮೆ ಕೇಳ್ಬಿಟ್ಟು ಸ್ನೇಹನ ಉಳಿಸ್ಕೊಳ್ಳೋಣ. ಅದೇ ಬಿಟ್ಟು ವಿಮಲಿ ಬೆಳ್ಳಿ ಒಬ್ಬರು ಹಿಂಗೆ ಹೇಳವ್ರೆ ಅಂತ ನೀನು ಪಿಟಿಂಗ್ ಇಡಕ್ಕೆ ಏನಾರು ಓದಿ ಅಂದರೆ ಕೆಂಪವ್ವ ಅವನ ತಾವ ದುಡ್ಡಿಗಿಸ್ಕೊಳ್ಳೋ ವಿಷಯ ಹೇಳ್ಬಿಡ್ತೀನಿ ಗಿರ್ಜಾಕಂಗೆ. ನೋಡಿ ಕೆಂಪವ್ವ, ಬಾರಿ ನೀನು ಏನಾದರೂ ಡೌಲತ್ ಮಾಡೋಕ್ಕೆ ಶುರು ಮಾಡಿ ಅಂದರೆ ನೀನು ಸೊಸೆ ತಾವ ಹೋಗ್ಬಿಟ್ಟು ಹೇಳ್ತೀನಿ ಮತ್ತು ನೋಡು. ನಿನಗೆ ಊಟ ನೀರು ಏನು ಕೊಡಬಾರ್ದು ನೀನು ಸೊಸಿ, ಹಂಗೆ ಮಾಡಿಬಿಡ್ತೀನಿ. ಭಾರಿ ಜೋರಿದೆಯಾ ಕೆಂಪವ್ವ ನೀನು. ಏನು ಕೆಂಪವ್ವ? ನನ್ನ ಬಾಯಿ ಮುಚ್ಚಿದ್ರೊಳಗೆ ನನ್ನ ಕಾಲಿ ಬೀಳಕತ್ತಿಯಲ್ಲ, ಏನಾಯ್ತು? ಅಮ್ಮ ತಾಯಿ, ವಿಮಲವ್ವ, ನಿನ್ನ ಪಾದಕ್ಕೆ ಸಾಷ್ಟಾಂಗ ನಮಸ್ಕಾರ ಕಣವ್ವ. ದಯವಿಟ್ಟು ನನ್ನ ಪ್ಯಾಟಿ ಸೊಸಿ ತಾವ ಅದು ನನ್ನ ಬಗ್ಗೆ ಇನ್ನು ಏನೇನೇನಾದರೂ ಹೇಳ್ಬೇಡ ಕಣವ್ವ. ಏನೂ ಫಿಟ್ಟಿಂಗ್ ಇಡಬೇಡ. ಏನೋ 3 ಹೊತ್ತು ಕೂಳು ಬೇಯಿಸಾಕ್ತಾವಳೆ
ಅದು ಬೇರೆ ಪ್ಯಾಟಿ ಜುಟ್ಟೋಡು ಒಂದು ತನ್ನ ಮಾಡಾಕಾಕು 6 ದಿವಸ ತಕಂತಾವಳೆ. ದಯವಿಟ್ಟು ಖಾಲಿ ಬಿಡ್ತೀನಿ ಕಣವ್ವ. ನನ್ನ ಸಂಸಾರದಾಗ ಏನೋ ಇದ್ದು ಬದ್ದು ಒಂದೀಟು ನೆಮ್ಮದಿ ಅಂತ ಐತೆ, ಅದನ್ನು ಹಾಳು ಮಾಡಬೇಡ ಕಣವ್ವ ವಿಮಲವ್ವ. ನಿನಗೆ ಸಾಷ್ಟಾಂಗ ನಮಸ್ಕಾರ. ಗಿರ್ಜಕ್ಕಂತಾವ ನಾನೇ ಹೋಗ್ಬಿಟ್ಟು ನಂದೇ ತಪ್ಪಾಯ್ತು ಕಣವ್ವ, ನಮ್ಮನ್ನು ಕ್ಷಮಿಸ್ಬಿಡು ಅಂತ ನಾನೇ ಹೇಳ್ಕೊಳ್ತೀನಿ ಕಣವ್ವ. ದಯವಿಟ್ಟು ಬೇಡ ಕಣವ್ವ, ನನ್ನ ಸಂಸಾರದಾಗ ಮಾತ್ರ ಉಳಿ ಎಣ್ಣಾಕ ಬರಬೇಡ. ಹೇಳು ವಿಮಲಿ ಬಗ್ಗೆ ಇಷ್ಟ ಆದ್ರೂ ಭಯ ಭಕ್ತಿ ಇರಲಿ. ಕೆಂಪವ್ವ, ನನ್ನ ತಾವ ಏನಾದ್ರೂ ನಿನ್ನ ಬಾಲ ಬಿಚ್ಚಿದೀಯ ಅಂದ್ರೆ ಬುಸ್ ಅಂತ ನಾಗರ ಎಡಿ ಮೇಲೆ ಕೃಷ್ಣ ತಾಂಡವ ನೃತ್ಯ ಆಡ್ದಂಗೆ ಆಡ್ಬಿಡ್ತೀನಿ. ಏನು ಬಳ್ಳಿ, ಏನು ಸರ್ಸಿ ಭೂಮಿನ ಹಂಗೆ ನೋಡ್ತಾ ಇದ್ದೀರಾ? ಏನು ಚಿನ್ನಾಗಿನ ಸಿಗ್ತದ ಅಂತ ನೋಡ್ತಾವ್ರಿಯಾ? ಏನು ಮಾಡಕತ್ತಿ? ಚಿನ್ನಗಿನ ಸಿಗ್ತದ ಅಂದ್ರೆ ನಂಗೂ ಸ್ವಲ್ಪ ಹೇಳ್ರಿ. ಬಂಗಾರ ರೇಟ್ ಭಾರಿ ಆಗ್ಬಿಟ್ಟೈತಿ. ನನಗೆ 1 ಗ್ರಾಮ್ ಸಿಕ್ಕಿದ್ರೂ ಸಾಕು ಇವತ್ತಿನ ದಿನಕ್ಕೆ. ಏನು ಭಯಂಕರವಾಗಿ ಭೂಮಿ ಸರ್ಚ್ ಮಾಡ್ತಿದ್ದೀರಲ್ಲ, ಏನು ನೋಡಿದ್ರಿ ಅಂತ ಹೇಳ್ಬಿಡ್ರಿ ಮೊದಲು. ಏನಿಲ್ಲ, ನಮ್ಮ ಬಾಸ್ ಕೆಂಪಮ್ಮ ಅವರು ನಮ್ಮ ವಿಮಲಾಜ್ಜಿ ಕಾಲಿಗೆ ಬಿದ್ದಂಗೆ ಕಾಣಿಸ್ತು, ಅದಕ್ಕೆ ಹಿಂಗೆ ನೋಡಿದ್ವಿ. ಆದ್ರೆ ಏನೂ ಕಾಣಿಸ್ತಾನೇ ಇಲ್ವೇ, ಎಲ್ಲಿ ಹೋದ್ರು ಅಂತಾನೆ ಕಾಣಿಸ್ತಿಲ್ಲ. ಅಲ್ಲ ಕೆಂಪವ್ವನು ನಿನ್ನ ಕಾಳು ಕೆಳಗಡೆ ಕಸ ಹಂಗೆ ಮಾಡಿ ಇಟ್ಕೊಂಡಿದೆಯಲ್ಲ, ಏನು ಭಾರಿ ಇದೆಯೇ ವಿಮಲವ್ವ? ಭಾರಿ ಇದೆಯಾ ಬಿಡು ಕಣವ್ವ. ಅಲ್ಲ ಕೆಂಪವ್ವನು ಹಿಂಗೆ ಬಗ್ತಾರೆ ಅಂತ ಗೊತ್ತಿಲ್ಲಾಗಿತ್ತೆ. ನೀವು ತಲೆ ಎತ್ರಿ, ಇಲ್ಲ ಅಂದ್ರೆ ಕಸಗಿಸು ಬಂದಾತು, ಕತ್ತು ಹಿಡ್ಕೊಂಡ್ಬಿಟ್ಟಾತು. ಆಮೇಲೆ ಕತ್ತು ಉಳುಕು ತೆಗಿಯಕ್ಕೆ ನಾನೇ ಬರ್ಬೇಕಾಯ್ತು. ಹುಷಾರು. ಅದು ನಿಜ ಅನ್ನು ವಿಮಲವ್ವ. ವಿಮಲ ಅವನ ಮನೆ ತಾವನೇ ಬರ್ಬೇಕಾಗೋದು ಉಳುಕಿ ಇಣಿಸ್ಕೊಳಕ್ಕೆ. ನೋಡ್ರೆ ಎಲ್ಲಾರು ಸೇರಿ ತಪ್ಪು ಮಾಡೀವಿ, ಹೋಗ್ಬಿಟ್ಟು ಗಿರ್ಜಕ್ಕನ್ ತಾವ ಕ್ಷಮಿ ಕೇಳೋಣ. 1-4 ಮಾತು ಅಂತಾಳೆ, ಅನ್ಸ್ಕೊಳ್ಳೋಣ. ನಮ್ಮ ಊರು ಹಿರಿ ಜೀವ, ನ್ಯಾಯದ ಗಟ್ಟಿಗಿತಿ ಹೆಂಗಸು. ನಾವೇನೋ ತಪ್ಪು ಮಾಡೀವಿ, ಅವಳು ತಾವು ಹೋಗಿ ಹೊಟ್ಟಿಗೆ ಹಾಕಳವ್ವ ನಾವು ತಪ್ಪು ಮಾಡೀವಿ, ಏನೋ ಮಣ್ಣು ತಿನ್ನೋ ಕೆಲಸ ಮಾಡೀವಿ, ಟೈಮ್ ಕೆಟ್ಟಿತ್ತು, ಸಗಣಿ ತಿಂದೀವಿ, ದಯವಿಟ್ಟು ಕ್ಷಮಿಸ್ಕಣವ ಅಂತ ಗಿರ್ಜಕ್ಕನ್ ತಾವ ಹೋಗಿ ಕೇಳೋಣ. ನಮ್ಮ ಸ್ನೇಹನ ಬಿಡ್ಬೋಡ. ಈ ಮುದಿ ವಯಸ್ಸಿನಾಗ ನಮಗೆ ನಿನ್ನ ಬಿಟ್ರಿ ಇನ್ನು ಯಾರು ಗತಿ ಕಣವ್ವ ಅಂತ ಕೇಳ್ಬಿಟ್ಟು ಒಂದು ಚಾ ಕುಡ್ಕೊಂಡು ಹಂಗೆ ರಾಜ ಸಂಧಾನ ಮಾಡ್ಕೊಂಡು ಬರೋಣ. ಗಿರ್ಜಕ್ಕ ಕ್ಷಮಿಸಲ್ಲ ಅಂತಾಳೆ. ಅದು ಹೆಣ್ಣು ಜೀವ, ಕ್ಷಮಿಸತ್ತೆ. ಒಟ್ಟಿಗೆ ಹಾಕೋಣತ್ತೆ, ನಡೀರಿ ಹೋಗಿ ಬರೋಣ. ಅದು ಬಿಟ್ಬಿಟ್ಟು ನಾವೇ ಒಬ್ರು ತಾವ ನೀನು ತಪ್ಪು ಮಾಡಿ ನಿನ್ನ ಗಿರ್ಜಕ್ಕನ ಸ್ನೇಹ ಹೋಯ್ತು, ನಿನ್ನ ಗಿರ್ಜಕ್ಕನ ಸ್ನೇಹ ಹೋಯ್ತು ಅಂತ ಜಗಳ ಆಡೋದು ಬಿಟ್ಬಿಟ್ಟು ಹೋಗಿ ಗಿರ್ಜಕ್ಕನ ತಾವ ಹೋಗೋಣ, ಮಾತಾಡೋಣ. ಯಾಕೆ ಹಿಂಗೆ ಮಾಡ್ತೀಯ? ನಾವು ಏನೋ ಮಣ್ಣು ತಿನ್ನೋ ಕೆಲಸ ಮಾಡೀವಿ, ತಪ್ಪಾಯಿತು. ನಿನ್ನ ಸಂಸಾರನ ಈಗ ಚೆನ್ನಾಗಿ ಹೋಗೈತೆ, ನೀನು ಸುಖದಾಗಿದೆಯೇ. ಏನೋ ಶ್ರೀಮಂತ ಹೋಯ್ತು, ಶ್ರೀಮಂತಿಕೆ ಕಾರು ಬಂಗ್ಲಿ ಹೋಯ್ತು, ಆದರೂ ಪರವಾಗಿಲ್ಲ, ಹಿರಿಯರು ಮಾಡಿಟ್ಟು ಜಮೀನು ಅಂತ ಐತೆ ನಿನಗೆ. ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಖುಷಿಯಾಗಿದೆಯೇ. ಮಗ ಸೊಸೆ ಮೊಮ್ಮಕ್ಕಳು ಗಂಡ ಅಂದ್ಬಿಟ್ಟು ಈಗ ನಾವು ಏನೋ ತಪ್ಪು ಮಾಡೀವಿ ಅಂತ ನಮ್ಗೆ ಕ್ಷಮಿಸಲ್ವೇ ನೀನು? ಅಂತ ದೊಡ್ಡ ತಪ್ಪು ಮಾಡಿರೋ ನಿನ್ನ ಮಗನ್ನೇ ಕ್ಷಮಿಸಿದೀಯೇ. ಇಟ್ಟು ಸಣ್ಣ ತಪ್ಪು ಮಾಡಿರೋ ನಮ್ಮನ್ನು ಕ್ಷಮಿಸಲ್ವೇ ಅಂತ ಹೋಗಿ ಕೇಳ್ಬಿಟ್ಟು ಬರೋಣ. ಒಟ್ಟಿಗೆ ಹಾಕಂತಾಳೆ ಅವಳು. ನಡೀರಿ ಹೋಗೋಣ. ಓದಿ ಬಿಟ್ಬಿಟ್ಟು ಒಬ್ಬೊಬ್ರು ಮುಸುಡಿನ ಆ ಕಡೆ ಈ ಕಡೆಯಿಂದ ಆ ಕಡೆ ಮಾಡ್ತಿದ್ರೆ ಓರ್ ಕೇರಿ ಅನ್ನೋದ್ರಲ್ಲಿ ಒಂದು ಮಾತು ಬರ್ತದೆ, ಒಂದು ಮಾತು ಹೋಯ್ತದೆ. ಹಿಂಗೆ ಮಾಡ್ಕೊಂಡು ಕುಂತ್ರೆ ಆಯ್ತದೆಯೇ? ಜೀವನ ನಡಿಬೇಕಲ್ವ ಮುಂದೆ? ಹೋಗೋಣ ನಡೀರಿ. ಆಮೇಲೆ ನಂಗೆ ರೇಷನ್ ತರೋಕೆ ಬೇರೆ ಹೋಗ್ಬೇಕು. ಹಿಂಗೆ ಮತ್ತೆ ಕುಂತ್ರೆ ಹೊಟ್ಟೆಯಲ್ಲಿ ತಾಳ ಆಗ್ತದೆ. ರೇಷನ್ ಬೇರೆ ಖಾಲಿ ಆಗೈತೆ. ನಡೀರಿ ಬಿರ್ನಂತ.